ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದು ನಾವು ಈ 11 ಡೇ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ 6th ಡೇಯಲ್ಲಿ ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ಸಸ್ಗಳನ್ನ ಕಲಿಸ್ತಾ ನಿಮಗೆ ಫಾಸ್ಟ್ ಸಿಂಪಲ್ ಆ್ಯಂಡ್ ದೆನ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಕಲಿಸಿದ್ದೆ. ಇಂದಿನ ವಿಡಿಯೋದಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಟೆನ್ಸಸ್ಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಚಾನಲನ್ನು ಕನ್ನಡದ ಮೂಲಕ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಅದನ್ನು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ನೋಡಿರಿ, ಈಗ ಈ ಒಂದು ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಆ್ಯಂಡ್ ದೆನ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಕ್ರಿಯಾಪದದ 3ನೇ ರೂಪವನ್ನು ನೀವು ಯೂಸ್ ಮಾಡ್ತಾ ಇದ್ರೋ ಹಾಗೆಯೇ ಈ ಒಂದು ಟೆನ್ಸ್ನಲ್ಲಿ ಕ್ರಿಯಾಪದದ 3ನೇ ರೂಪವನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ರೈಟ್? ಈಗ ಹಾಗಾದರೆ ಇಲ್ಲಿ ವಾಕ್ಯಗಳ ರಚನೆ ಯಾವ ರೀತಿ ಆಗುತ್ತೆ ನೋಡೋಣ. ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗಾನ್ ಅನ್ನೋದು V3 ಆ್ಯಂಡ್ ದೆನ್ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಇದು ಮುಗಿದು ಹೋದಂತಹ ಕೆಲಸ ಕಾರ್ಯಗಳ ಬಗ್ಗೆನೇ ಹೇಳ್ತಾ ಇರುತ್ತೆ. ಅಂದರೆ ಈಗ ಫಾಸ್ಟ್ ಸಿಂಪಲ್ ಟೆನ್ಸು ಸಹ ಆಗಿ ಹೋದಂತಹ ಘಟನೆಗಳನ್ನು ಮಾತಾಡ್ತಾ ಇರಬೇಕಾದ್ರೆ ನಾವು ಯೂಸ್ ಮಾಡ್ತಾ ಇದ್ವಿ. ಹಾಗೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸು ಸಹ ಫಾಸ್ಟಲ್ಲಿ ಆದಂತಹ ಕ್ರಿಯೆಗಳ ಬಗ್ಗೆನೇ ಹೇಳುತ್ತೆ. ಆದರೆ ಒಂದು ನಿರ್ಧರಿತ ಸಮಯದಲ್ಲಿ ಒಂದು ಕ್ರಿಯೆ ಸಂಪೂರ್ಣವಾಗಿ ಮುಗಿದಿತ್ತು ಅನ್ನೋದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಈ ಒಂದು ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಈಗ ಫಾಸ್ಟ್ ಸಿಂಪಲಲ್ಲಿ ನಾವು ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋದೆನು ಅಂತಂದಿತ್ತು. ಅಂದರೆ ಅಲ್ಲಿ ಕ್ರಿಯೆ ಮುಗಿದಿತ್ತು, ಆದರೆ ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಅಂತಂತಂದು ಇರಲಿಲ್ಲ, ಒಟ್ಟು ಆಗಿದ್ದರ ಬಗ್ಗೆ ಮಾತಾಡಿದ್ವಿ. ಆದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಆ ಕ್ರಿಯೆ ಮುಗಿದಿತ್ತು. ಈಗ ನಾನು ನಿನ್ನೆ 10 ಗಂಟೆಗೆ ಶಾಲೆಗೆ ಹೋದೆನು. ಐ ವೆಂಟ್ ಟು ಸ್ಕೂಲ್ ಆಟ್ 10 o'clock yesterday. ಎಸ್, ಈಗ ಇಲ್ಲೇನು ಬರುತ್ತೆ, ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂತಂತಂದರೆ ನಾನು ನಿನ್ನೆ 10ವರೆಗೆ ಶಾಲೆಗೆ ಹೋಗಿದ್ದೆನು. ಅಂದರೆ 10ವರೆಗೆ ಆ ಒಂದು ಕ್ರಿಯೆ ಅಂದರೆ ಶಾಲೆಗೆ ಹೋಗುವಂಥ ಕ್ರಿಯೆ ಸಂಪೂರ್ಣವಾಗಿ ಮುಗಿದಿತ್ತು ಅಂತನ್ನೋದನ್ನು ಹೇಳಬೇಕಾದಾಗ ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಯೂಸ್ವಲ್ ಆಗಿ ಸಿಂಗಲ್ ಸೆಂಟೆನ್ಸ್ ಆಗಿ ಇದನ್ನು ನಾವು ಯೂಸ್ ಮಾಡಲ್ಲ. ಬಟ್ ಡಬಲ್ ಆ್ಯಕ್ಷನ್ಸ್, ಒಂದು ಕ್ರಿಯೆ ನಡೆಯುವಾಗ ಇನ್ನೊಂದು ಕ್ರಿಯೆ ಮುಗಿದಿತ್ತು ಅಂತಂದು ಹೇಳಬೇಕಾದ್ರೆ ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕಂಡುಕೊಡ್ತೀನಿ. ಸೊ ಈಗ ಇಲ್ಲಿ ಹಂಗಂದರೆ ಆ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಅಂತಂದರೆ ಹೆಲ್ಪಿಂಗ್ ವರ್ಬ್, ಇಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ ಹ್ಯಾಡ್ ಅಂತಂತಂದು. ಈ ಹ್ಯಾಡ್ ಅನ್ನೋದನ್ನ ಎಲ್ಲ ಪರ್ಸನ್ಸ್ಗಳಿಗೂ ಸೇಮ್ ಆಗಿ ಯೂಸ್ ಮಾಡಬೇಕು ನಾವು. ಐ ಹ್ಯಾಡ್, ಯು ಹ್ಯಾಡ್, ದೇ ಹ್ಯಾಡ್, ವಿ ಹ್ಯಾಡ್, ಹಿ ಹ್ಯಾಡ್, ಸಿ ಹ್ಯಾಡ್, ಇಟ್ ಹ್ಯಾಡ್, ಈ ರೀತಿಯಾಗಿ ಎಲ್ಲದಕ್ಕೂ ನಾವು ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನೇ ಬಳಸ್ತೀವಿ. ದೇರ್ ಇಸ್ ನೋ ಕನ್ಫ್ಯೂಷನ್ ಎಟ್ ಆಲ್. ಈಗ ಐ ಹ್ಯಾಡ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆನು. ಎಸ್, ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದ್ರೆ ಐ ಹ್ಯಾಡಂಟ್ ಗಾನ್ ಟು ಸ್ಕೂಲ್ ಅಂದರೆ ಶಾಲೆಗೆ ಹೋಗಿದ್ದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಹೆಡ್ ಐ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೇನೆ. ಇದನ್ನು ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಹೆಡಂಟ್ ಐ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲವೇ. ಎಸ್, ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗಿದ್ದೆನು. ಎಸ್, ವೇರ್ ಹ್ಯಾಡ್ ಐ ಗಾನ್, WH ಕ್ವಶನ್. ಓಕೆ, ಈಗ ಸೆಕೆಂಡ್ ಪರ್ಸನಲ್ಲಿ ನೋಡೋಣ. ಯು ಹ್ಯಾಡ್ ರಿಟನ್ ಎಕ್ಸಾಮ್ ಅಂದರೆ ನೀವು ಪರೀಕ್ಷೆಯನ್ನು ಬರೆದಿದ್ದೀರಿ. ರೈಟ್? ಯು ಹ್ಯಾಡಂಟ್ ರಿಟನ್ ಎಕ್ಸಾಮ್ ನೆಗೆಟಿವ್, ನೀವು ಪರೀಕ್ಷೆಯನ್ನು ಬರೆದಿದ್ದಿಲ್ಲ. ಹ್ಯಾಡ್ ಯು ರಿಟನ್ ಎಕ್ಸಾಮ್, ನೀವು ಪರೀಕ್ಷೆನ ಬರೆದಿದ್ರಾ. ಹ್ಯಾಡಂಟ್ ಯು ರಿಟನ್ ಎಕ್ಸಾಮ್, ನೀವು ಪರೀಕ್ಷೆನ ಬರೆದಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಯು ರಿಟನ್, ನೀವು ಏನನ್ನು ಬರೆದಿದ್ದೀರಿ. ರೈಟ್? ನೆಕ್ಸ್ಟ್, ದೇ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡಿದ್ದರು. ದೇ ಹ್ಯಾಡಂಟ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡಿದ್ದಿಲ್ಲ. ಹ್ಯಾಡ್ ದೇ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡಿದ್ದರೆ. ಹ್ಯಾಡಂಟ್ ದೇ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ದೇ ಪ್ಲೇಡ್, ಅವರು ಏನನ್ನು ಆಡಿದ್ದರು. ರೈಟ್? ನೆಕ್ಸ್ಟ್, ಈಗ ವಿ ಹ್ಯಾಡ್ ಕಂಪ್ಲೀಟೆಡ್ ವರ್ಕ್, ನಾವು ಕೆಲಸವನ್ನು ಮುಗಿಸಿದ್ದೆವು. ವಿ ಹ್ಯಾಡಂಟ್ ಕಂಪ್ಲೀಟೆಡ್ ವರ್ಕ್, ನಾವು ಕೆಲಸವನ್ನು ಮುಗಿಸಿದ್ದಿಲ್ಲ. ಹ್ಯಾಡ್ ವಿ ಕಂಪ್ಲೀಟೆಡ್ ವರ್ಕ್, ನಾವು ಕೆಲಸವನ್ನು ಮುಗಿಸಿದ್ದೇವಾ. ಹ್ಯಾಡಂಟ್ ವಿ ಕಂಪ್ಲೀಟೆಡ್ ವರ್ಕ್, ನಾವು ಕೆಲಸವನ್ನು ಮುಗಿಸಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್, ನಾವು ಏನನ್ನು ಮುಗಿಸಿದ್ದೆವು. ರೈಟ್?
ಈಗ ಥರ್ಡ್ ಪರ್ಸನ್ ಹಿ ಎಲ್ಲಿ ನೋಡ್ರಿ, ಹಿ ಹ್ಯಾಡ್ ಕಮ್ ಟು ಹೋಮ್ ಅಂದರೆ ಅವನು ಮನೆಗೆ ಬಂದಿದ್ದನು. ಹಿ ಹ್ಯಾಡಂಟ್ ಕಮ್ ಟು ಹೋಮ್, ಅವನು ಮನೆಗೆ ಬಂದಿದ್ದಿಲ್ಲ. ಹ್ಯಾಡ್ ಹಿ ಕಮ್ ಟು ಹೋಮ್, ಅವನು ಮನೆಗೆ ಬಂದಿದ್ದಾನೆ. ಹ್ಯಾಡಂಟ್ ಹಿ ಕಮ್ ಟು ಹೋಮ್, ಅವನು ಮನೆಗೆ ಬಂದಿದ್ದಿಲ್ಲವೇ. ದೆನ್ ವೇರ್ ಹ್ಯಾಡ್ ಹಿ ಕಮ್, ಅವನು ಎಲ್ಲಿಗೆ ಬಂದಿದ್ದನು. ನೆಕ್ಸ್ಟ್ ಸಿ ಹ್ಯಾಡ್ ಕುಕ್ಡ್ ಫುಡ್, ಅವಳು ಅಡುಗೆ ಮಾಡಿದ್ದಳು. ಸಿ ಹ್ಯಾಡಂಟ್ ಕುಕ್ಡ್ ಫುಡ್, ಅವಳು ಅಡುಗೆ ಮಾಡಿದ್ದಿಲ್ಲ. ಹ್ಯಾಡ್ ಸಿ ಕುಕ್ಡ್ ಫುಡ್, ಅವಳು ಅಡುಗೆ ಮಾಡಿದ್ದಾಳೆ. ಹ್ಯಾಡಂಟ್ ಸಿ ಕುಕ್ಡ್ ಫುಡ್, ಅವಳು ಅಡುಗೆ ಮಾಡಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಸಿ ಕುಕ್ಡ್, ಅವಳು ಏನು ಮಾಡಿದ್ದಳು. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ಬೇರೆ ಬೇರೆ ವರ್ಬ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ವಾಕ್ಯಗಳ ರಚನೆಯನ್ನು ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಸಬ್ಜೆಕ್ಟ್ ಆದಮೇಲೆ ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಮತ್ತು ಕ್ರಿಯಾಪದದ ಮೂರನೇ ರೂಪ V3ನ ನೀವು ಯೂಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಗ ಯಾವ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನು ಈಗ ಕೆಲವು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ನೋಡೋಣ. ಓಕೆ, ಐ ಹ್ಯಾಡ್ ಕಮ್ ಟು ಹೋಮ್ ಆ್ಯಟ್ 5 o'clock ಎಸ್ಟರ್ಡೇ ಅಂದರೆ ನಿನ್ನೆ ನಾನು 5 ಗಂಟೆಗೆ ಮನೆಗೆ ಬಂದಿದ್ದೇನು. ಅಂದರೆ 5 ಗಂಟೆಗೆ ಮನೆಗೆ ಬರುವ ಕ್ರಿಯೆ ಸಂಪೂರ್ಣವಾಗಿ ಮುಗಿದಿತ್ತು. ಇದನ್ನು ಹೇಳಬೇಕಾದಾಗ ನಾವು ಈ ಒಂದು ಟೆನ್ಸನ್ನು ಬಳಕೆ ಮಾಡ್ತಾ ಇದ್ದೇವೆ. ಅಂದರೆ ನೆಕ್ಸ್ಟ್ ನೋಡಿ, ಸಿ ಹ್ಯಾಡ್ ಕುಕ್ಡ್ ಫುಡ್ ಆ್ಯಟ್ 8 PM ಎಸ್ಟರ್ಡೇ ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ಅವಳು ಅಡುಗೆ ಮಾಡಿದ್ದಳು. ಇಲ್ಲಿ ಅಡುಗೆ ಮಾಡುವಂಥ ಕ್ರಿಯೆ ಸಂಪೂರ್ಣವಾಗಿ ಮುಗಿದಿತ್ತು. ರೈಟ್. ಇಟ್ ಹ್ಯಾಡ್ ರೇನ್ಡ್ ಆ್ಯಟ್ 2 o'clock ಇನ್ ದ ಆಫ್ಟರ್ನೂನ್ ಎಸ್ಟರ್ಡೇ ಅಂದರೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಮಳೆ ಬಂದಿತ್ತು. ಅಂದರೆ ಮಳೆ ಬಂದು ನಿಂತಿತ್ತು, ಆ ಮಳೆ ಬರುವಂಥ ಕ್ರಿಯೆಯಲ್ಲಿ ಮುಗಿದಿತ್ತು. ಈ ರೀತಿ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಇಂತಹ ಕ್ರಿಯೆ ಮುಗಿದಿತ್ತು ಅಂತಂತ ಹೇಳಬೇಕಾದಾಗ ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡಿರಿ, ಯಾವಾಗಲೂ ಡಬಲ್ ಆ್ಯಕ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಕಮ್ ಟು ಹೋಮ್ ಬಿಫೋರ್ ಮೈ ಫಾದರ್ ಕೇಮ್ ಅಂದರೆ ನಾನು ನಮ್ಮ ತಂದೆಯವರು ಮನೆಗೆ ಬರುವಕ್ಕಿಂತ ಮುಂಚೆ ನಾನು ಮನೆಗೆ ಬಂದಿದ್ದೇನು. ಅಂದರೆ ಇಲ್ಲಿ ನಾನು ಮನೆಗೆ ಬರುವಂಥ ಕ್ರಿಯೆ ನಮ್ಮ ತಂದೆ ಮನೆಗೆ ಬರೋಕ್ಕಿಂತ ಮುಂಚೆ ಮುಗಿದಿತ್ತು. ಈ ರೀತಿ 2 ಆ್ಯಕ್ಷನ್ಸ್ ಏನಿರ್ತಾವೆ ನೋಡ್ರಿ, ಅಂತಹ 2 ಆ್ಯಕ್ಷನ್ಸ್ಗಳನ್ನು ನಾವು ಮಾತನಾಡುವಾಗ ಡಬಲ್ ಆ್ಯಕ್ಷನ್ಸ್ಗಳನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾವ ಕ್ರಿಯೆ ಮುಗಿದಿತ್ತು ಅಂತಂತಂದು ಹೇಳಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಅಲ್ಲಿ ಬರುವ ಮುಂಚೆ ಅನ್ನೋದು ಫಾಸ್ಟ್ ಸಿಂಪಲ್ ಟೆನ್ಸ್. ಒಂದು ಫಾಸ್ಟ್ ಪರ್ಫೆಕ್ಟ್ ಇರುತ್ತೆ, ಇನ್ನೊಂದು ಫಾಸ್ಟ್ ಸಿಂಪಲ್ ಟೆನ್ಸ್. ಈಗ ಐ ಹ್ಯಾಡ್ ಕಮ್ ಟು ಹೋಮ್ ಇದು ಫಾಸ್ಟ್ ಪರ್ಫೆಕ್ಟ್. ಬಿಫೋರ್ ಮೈ ಫಾದರ್ ಕೇಮ್ ಅಂದರೆ ಅಲ್ಲಿ ಅದು ಏನು ಫಾಸ್ಟ್ ಸಿಂಪಲ್ ಟೆನ್ಸ್. ರೈಟ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಡಾಕ್ಟರ್ ಬರುವ ಮುಂಚೆ ಇಲ್ಲಿ ರೋಗಿ ಸತ್ತಿದ್ದನು ಅಂದರೆ ಪೇಷಂಟ್ ಹ್ಯಾಡ್ ಡೈಡ್. ಓಕೆ, ಪೇಷಂಟ್ ಮೊದಲೇ ಸತ್ತಿದ್ದ. ಯಾವಾಗ? ಬಿಫೋರ್ ಡಾಕ್ಟರ್ ಕೇಮ್ ಅಂದರೆ ಇಲ್ಲಿ ಡಾಕ್ಟರ್ ಕೇಮ್ ಅಂತ ಅನ್ನೋದು ಫಾಸ್ಟ್ ಸಿಂಪಲ್ ಟೆನ್ಸ್. ಆ್ಯಂಡ್ ದೆನ್ ಪೇಷಂಟ್ ಹ್ಯಾಡ್ ಡೈಡ್ ಅಂತ ಅನ್ನೋದು ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ರೈಟ್. ನೆಕ್ಸ್ಟ್, ಟೀಚರ್ ಪ್ರಶ್ನೆ ಕೇಳುವ ಮೊದಲೇ ವಿದ್ಯಾರ್ಥಿಗಳು ಉತ್ತರವನ್ನು ಬರೆದಿದ್ದರು. ರೈಟ್. ಇಲ್ಲಿ ನೋಡಿ, ಸ್ಟೂಡೆಂಟ್ ಹ್ಯಾಡ್ ರಿಟನ್ ಆನ್ಸರ್ಸ್ ಬಿಫೋರ್ ಟೀಚರ್ ಆಸ್ಕ್ಡ್ ಕ್ವಶನ್ಸ್. ರೈಟ್. ಅಂದರೆ ಇಲ್ಲಿ ಟೀಚರ್ ಆಸ್ಕ್ಡ್ ಕ್ವಶನ್ಸ್ ಅಂತ ಅನ್ನೋದು ಫಾಸ್ಟ್ ಸಿಂಪಲ್ ಟೆನ್ಸ್. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಹ್ಯಾಡ್ ರಿಟನ್ ಆನ್ಸರ್ ಅಂತ ಅನ್ನೋದು ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ರೀತಿ ಡಬಲ್ ಆ್ಯಕ್ಷನ್ಸ್ಗಳು ಇದ್ದಾಗ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ಈಗ ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು ತೊಗೊಂಡು ಈ ಒಂದು ಟೆನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಸಿಂಗಲ್ ವಾಕ್ಯವಾಗಿ ಈ ಒಂದು ಟೆನ್ಸನ್ನು ಮಾತನಾಡೋದು ತುಂಬ ಕಡಿಮೆ. ಆದರೆ ಡಬಲ್ ಆ್ಯಕ್ಷನ್ಸ್ಗಳಿದ್ದಾಗ ಈ ಒಂದು ಟೆನ್ಸನ್ನು ಹೆಚ್ಚು ನಾವು ಬಳಸ್ತೀವಿ. ರೈಟ್. ಓಕೆ, ಈಗ ಹಾಗಾದರೆ ಇದನ್ನು ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಸ್ಪೋಕನ್ ಪ್ರಾಕ್ಟೀಸಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ನೋಡೋಣ. ಈಗ ಪ್ರಶ್ನೆ ಹ್ಯಾಡ್ ಐ ಗಾನ್ ಅಂತಂದಿತ್ತು ಅಂತಂದು ಇಟ್ಕೊಳ್ಳಿ. ಆವಾಗ ನಾವು ಆನ್ಸರ್ ಏನು ಹೇಳಬೇಕು? ಎಸ್ ಯು ಹ್ಯಾಡ್, ನೋ ಯು ಹ್ಯಾಡಂಟ್. ರೈಟ್. ಹ್ಯಾಡ್ ಐ ಗಾನ್? ಎಸ್ ಯು ಹ್ಯಾಡ್, ನೋ ಯು ಹ್ಯಾಡಂಟ್. ಹ್ಯಾಡ್ ಐ ಕಮ್? ಎಸ್ ಯು ಹ್ಯಾಡ್, ನೋ ಯು ಹ್ಯಾಡಂಟ್. ಹ್ಯಾಡ್ ಯು ರಿಟನ್ ಎಕ್ಸಾಮ್? ಈಗ ಇಲ್ಲಿ ಕ್ವಶನಲ್ಲಿ ಯು ಬಂದಾಗ ಆನ್ಸರ್ಲಿ ಐ ಬರಬೇಕು. ರೈಟ್. ಹ್ಯಾಡ್ ಯು ರಿಟನ್ ಎಕ್ಸಾಮ್? ಎಸ್ ಐ ಹ್ಯಾಡ್, ನೋ ಐ ಹ್ಯಾಡಂಟ್. ಹ್ಯಾಡ್ ಯು ಈಟನ್ ಮ್ಯಾಂಗೋ? ಎಸ್ ಐ ಹ್ಯಾಡ್, ನೋ ಐ ಹ್ಯಾಡಂಟ್. ಹ್ಯಾಡ್ ಯು ಫಿನಿಶ್ಡ್ ಯುವರ್ ಲಂಚ್? ಎಸ್ ಐ ಹ್ಯಾಡ್,
No, I hadn't. Had you gone to office? Yes, I had. No, I hadn't. Right? Had they played cricket? Yes, they had. No, they hadn't. Had they built home? ಅವರು ಮನೆ ಕಟ್ಟಿದ್ರ? Yes, they had. No, they hadn't. Had we purchased a car? Yes, we had. No, we hadn't. Had we written application? Yes, we had. No, we hadn't. Had he invited them? Yes, he had. No, he hadn't. Had he brought vegetables? Yes, he had. No, he hadn't. Had she cooked food? Yes, she had. No, she hadn't. Had it rained? Yes, it had. No, it hadn't. ಈ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನ ತಗೊಂಡು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ ಹೇಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ಸೊ ದಿಸ್ ಈಸ್ ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ನಾವು ಲೆಟ್ ಅಸ್ ಲರ್ನ್ ಅಬೌಟ್ ದ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್. By the way, my dear friends, before I'm going to proceed the next tense, I would like to tell you already one new online spoken English batch started last week. ಹೋದ ವಾರ 20ನೇ ತಾರೀಕಿನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇನ್ನೂ ಕೆಲವು ಸೀಟ್ಸ್ಗಳು ಬಾಕಿ ಇದ್ದಾವೆ ನೋಡಿ. ಈಗಾಗಲೇ ಒಂದು 5 to 6 ಕ್ಲಾಸಸ್ ಮುಗಿಸಿದ್ದೀನಿ ನಾನು. ನೀವೇನಾದರೂ ಇವತ್ತಿಂದ ಜಾಯ್ನ್ ಆದರೆ ನಿಮಗೆ ಆ ಎಲ್ಲ ಕ್ಲಾಸಸ್ಗಳ ರೆಕಾರ್ಡಿಂಗು ಸಹ ಸಿಗುತ್ತೆ. ಸೊ ನೀವು ಈಸಿಯಾಗಿ ಕಲಿಬೋದು. ಅಫ್ಕೋರ್ಸ್ ಈ ಒಂದು ಯೂಟ್ಯೂಬ್ ವೀಡಿಯೋಸ್ಗಳ ಮೂಲಕ ನೀವು ಕಲಿತಾ ಇದ್ದೀರಿ. ಬಟ್ ಇನ್ನೂ ನನ್ನಿಂದ ನೇರವಾಗಿ ನೀವು ವಿಷಯಗಳನ್ನ ಕಲಿಬೇಕು ಅಂತಂತಂದರೆ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಿ. ವೆಲ್ ಫ್ರೆಂಡ್ಸ್, ಸೊ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್. ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಇಲ್ಲಿ ನೋಡಿರಿ, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನು ಹೇಳ್ತಾ ಇದ್ದೀವಿ, ಒಂದು ಕ್ರಿಯೆ ಶುರುವಾಗಿ ಬಹಳ ಹೊತ್ತಿನ ತನಕ ನಡೀತಾನೇ ಇದೆ ಅಂತನ್ನುವಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಯೂಸ್ ಮಾಡ್ತಾ ಇದ್ವಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಅಂದರೆ ಅಲ್ಲಿ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಆ ಶಾಲೆಗೆ ಹೋಗುವಂಥ ಕ್ರಿಯೆ ಬಹಳ ದಿನಗಳ ಕಾಲ ನಡೆದು ಇನ್ನೂ ನಡೀತಾ ಇದೆ. ಓಕೆ, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಬಟ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಹೇಗೆ, ಒಂದು ಕ್ರಿಯೆ ಪ್ರಾರಂಭವಾಗಿ ಬಹಳ ಹೊತ್ತಿನ ತನಕ ನಡೆದು ಒಂದು ನಿರ್ಧರಿತ ಸಮಯದಲ್ಲಿ ಅದು ಸ್ಟಾಪ್ ಆಗಿರುತ್ತೆ, ಮುಗಿದಿರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಾವು ಬಳಸಬೇಕಾಗುತ್ತೆ. ಈ ಒಂದು ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಲಿಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಅದು ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೀವು ಹೇಗೆ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್ಗೆ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ರಿ, ಅದೇ ರೀತಿ ಅದೇ ಸೇಮ್ ಫಾರ್ಮುಲಾ ಸಹ ಇಲ್ಲಿ ಸಹ ಅಪ್ಲೈ ಆಗುತ್ತೆ. ಓಕೆ, ಈಗ ವಾಕ್ಯಗಳ ರಚನೆಯನ್ನು ನೋಡೋಣ. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ರಿಮೆಂಬರ್ ಒನ್ ಥಿಂಗ್, ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರಿ. ಈಗ ಇಲ್ಲಿ ಓನ್ಲಿ 1 ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದು ಹ್ಯಾಡ್ ಬೀನ್. ಅದನ್ನೇ ಎಲ್ಲ ಪರ್ಸನ್ಸ್ಗಳಿಗೆ ಯೂಸ್ ಮಾಡಬೇಕು. ಐ ಹ್ಯಾಡ್ ಬೀನ್, ಯು ಹ್ಯಾಡ್ ಬೀನ್, ದೇ ಹ್ಯಾಡ್ ಬೀನ್, ವಿ ಹ್ಯಾಡ್ ಬೀನ್, ಹಿ ಹ್ಯಾಡ್ ಬೀನ್, ಸಿ ಹ್ಯಾಡ್ ಬೀನ್ ಆ್ಯಂಡ್ ಇಟ್ ಹ್ಯಾಡ್ ಬೀನ್, ಈ ರೀತಿಯಾಗಿ. ಓಕೆ, ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೆನು. ಯಾವಾಗ? ಫಾಸ್ಟಲ್ಲಿ. ಆದರೆ ಈಗ ಇಲ್ಲ. ಓಕೆ, ಈಗ ನಾನು ಶಾಲೆಗೆ ಹೋಗೋದನ್ನು ನಿಲ್ಲಿಸಿದ್ದೀನಿ. ಓಕೆ, ಸ್ಟಾಪ್ ಆಗಿದೆ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗೋ ಅನ್ನೋದು V1, ಅದಕ್ಕೆ ING ಆ್ಯಡ್ ಆಗಿದೆ, ಆ್ಯಂಡ್ ದೆನ್ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತಂದರೆ ಐ ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲ. ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ. ಹೆಡಂಟ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ದೆನ್ ವೇರ್ ಹ್ಯಾಡ್ ಐ ಬೀನ್ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಲೇ ಇದ್ದೇನು. ಇದು ಫಸ್ಟ್ ಪರ್ಸನ್. ನಾವು ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಪರ್ಸನ್. ಯು ಹ್ಯಾಡ್ ಬೀನ್ ಡೂಯಿಂಗ್ ವರ್ಕ್, ನೀವು ಕೆಲಸ ಮಾಡುತ್ತಲೇ ಇದ್ರಿ. ರೈಟ್, ಯು ಹ್ಯಾಡಂಟ್ ಬೀನ್ ಡೂಯಿಂಗ್ ವರ್ಕ್, ನೀವು ಕೆಲಸ ಮಾಡುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ಡೂಯಿಂಗ್ ವರ್ಕ್, ನೀವು ಕೆಲಸ ಮಾಡುತ್ತಲೇ ಇದ್ರಾ. ಹ್ಯಾಡಂಟ್ ಯು ಬೀನ್ ಡೂಯಿಂಗ್ ವರ್ಕ್, ನೀವು ಕೆಲಸ ಮಾಡುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಯು ಬೀನ್ ಡೂಯಿಂಗ್, ನೀವೇನು ಮಾಡುತ್ತಲೇ ಇದ್ದೀರಿ. ನೆಕ್ಸ್ಟ್, ದೇ ಹ್ಯಾಡ್ ಬೀನ್ ಬಿಲ್ಡಿಂಗ್ ಹೋಮ್, ಅವರು ಮನೆಯನ್ನು ಕಟ್ಟುತ್ತಲೇ ಇದ್ದರು. ದೇ ಹ್ಯಾಡಂಟ್ ಬೀನ್ ಬಿಲ್ಡಿಂಗ್ ಹೋಮ್, ಅವರು ಮನೆಯನ್ನು ಕಟ್ಟುತ್ತಲೇ ಇದ್ದಿಲ್ಲ. ಹ್ಯಾಡ್ ದೇ ಬೀನ್ ಬಿಲ್ಡಿಂಗ್ ಹೋಮ್, ಅವರು ಮನೆಯನ್ನು ಕಟ್ಟುತ್ತಲೇ ಇದ್ದರೆ. ಹ್ಯಾಡಂಟ್ ದೇ ಬೀನ್ ಬಿಲ್ಡಿಂಗ್ ಹೋಮ್, ಅವರು ಮನೆಯನ್ನು ಕಟ್ಟುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ದೇ ಬೀನ್ ಬಿಲ್ಡಿಂಗ್, ಅವರು ಏನು ಕಟ್ಟುತ್ತಲೇ ಇದ್ದರು. ರೈಟ್, ನೆಕ್ಸ್ಟ್, ವಿ ಹ್ಯಾಡ್ ಬೀನ್ ರೈಟಿಂಗ್ ಎಕ್ಸಾಮ್, ನಾವು ಪರೀಕ್ಷೆನ ಬರೆಯುತ್ತಲೇ ಇದ್ದೆವು. ರೈಟ್, ಪರೀಕ್ಷೆ ಬರೆಯುವಂಥ ಕ್ರಿಯೆ ಬಹಳ ಹೊತ್ತಿನ ತನಕ ನಡೆದು ಅದು ಸ್ಟಾಪ್ ಆಗಿತ್ತು. ರೈಟ್, ಈಗ 10 ಗಂಟೆಗೆ ಎಕ್ಸಾಮ್ ಬರೆಯೋದು ಸ್ಟಾರ್ಟ್ ಆದರೆ 3 hours ಅಂತಂದರೆ 1 ಗಂಟೆ ತನಕ ನಾವು ಪರೀಕ್ಷೆ ಬರೆಯುತ್ತಲೇ ಇದ್ದೆವು. ವಿ ಹ್ಯಾಡ್ ಬೀನ್ ರೈಟಿಂಗ್ ಎಕ್ಸಾಮ್ ಟಿಲ್ 1 o'clock ಯೆಸ್ಟರ್ಡೇ, ಈ ರೀತಿ. ರೈಟ್, ಓಕೆ, ವಿ ಹ್ಯಾಡಂಟ್ ಬೀನ್ ರೈಟಿಂಗ್ ಎಕ್ಸಾಮ್, ನಾವು ಪರೀಕ್ಷೆನ ಬರೆಯುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ರೈಟಿಂಗ್ ಎಕ್ಸಾಮ್, ನಾವು ಪರೀಕ್ಷೆನ ಬರೆಯುತ್ತಲೇ ಇದ್ದೇವೆ.
ಹೆಡಂಟ್ ವಿ ಬೀನ್ ರೈಟಿಂಗ್ ಎಕ್ಸಾಮ್, ನಾವು ಪರೀಕ್ಷೆನ ಬರೆಯುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಯು ಬೀನ್ ರೈಟಿಂಗ್, ನಾವು ಏನು ಬರೆಯುತ್ತಲೇ ಇದ್ದೆವು. ಓಕೆ, ನೆಕ್ಸ್ಟ್ ಹಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವನು ಕ್ರಿಕೆಟನ್ನು ಆಡುತ್ತಲೇ ಇದ್ದನು. ಹಿ ಹ್ಯಾಡಂಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವನು ಕ್ರಿಕೆಟನ್ನು ಆಡುತ್ತಲೇ ಇದ್ದಿಲ್ಲ. ಹ್ಯಾಡ್ ಹಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವನು ಕ್ರಿಕೆಟನ್ನು ಆಡುತ್ತಲೇ ಇದ್ದನೇ. ಹ್ಯಾಡಂಟ್ ಹಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವನು ಕ್ರಿಕೆಟನ್ನು ಆಡುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಹಿ ಬೀನ್ ಪ್ಲೇಯಿಂಗ್, ಅವನು ಏನು ಆಡುತ್ತಲೇ ಇದ್ದನು. ನೆಕ್ಸ್ಟ್ ಸಿ ಹ್ಯಾಡ್ ಬೀನ್ ಕುಕಿಂಗ್ ಫುಡ್, ಅವಳು ಅಡುಗೆಯನ್ನು ಮಾಡುತ್ತಲೇ ಇದ್ದಳು. ಸಿ ಹ್ಯಾಡಂಟ್ ಬೀನ್ ಕುಕಿಂಗ್ ಫುಡ್, ಅವಳು ಅಡುಗೆ ಮಾಡುತ್ತಲೇ ಇದ್ದಿಲ್ಲ. ಹ್ಯಾಡ್ ಸಿ ಬೀನ್ ಕುಕಿಂಗ್ ಫುಡ್, ಅವಳು ಅಡುಗೆ ಮಾಡುತ್ತಲೇ ಇದ್ದಾಳೆ. ಹ್ಯಾಡಂಟ್ ಸಿ ಬೀನ್ ಕುಕಿಂಗ್ ಫುಡ್, ಅವಳು ಅಡುಗೆ ಮಾಡುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಸಿ ಬೀನ್ ಕುಕಿಂಗ್, ಅವಳು ಏನು ಮಾಡುತ್ತಲೇ ಇದ್ದಳು. ರೈಟ್, ಈ ರೀತಿ ನೀವು ಬೇರೆ ಬೇರೆ ವರ್ಬ್ಸ್ಗಳನ್ನ ತೊಗೊಂಡು ಈ ಒಂದು ಟೆನ್ಸಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಒಂದೇ ಎಕ್ಸಾಂಪಲ್ಸನ್ನು ನಿಮಗೆ ಎಲ್ಲ ಪರ್ಸನ್ಸ್ಗಳಿಗೆ ಕೊಡ್ತಿದ್ದೆ. ಇಲ್ಲಿ ಬೇರೆ ಬೇರೆ ಕ್ರಿಯಾಪದಗಳನ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಬೇರೆ ಬೇರೆ ಕ್ರಿಯಾಪದಗಳ ಒಂದು ಪ್ರಾಕ್ಟೀಸು ಸಹ ನಿಮಗಾಗಲಿ ಅಂತಂತಂದು. ಅದೇ ರೀತಿ ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನ ತೆಗೆದುಕೊಂಡ್ಬಿಟ್ಟು ಈ ಒಂದು ಸೆಂಟೆನ್ಸ್ ರಚನೆಯನ್ನು ಮಾಡೋದನ್ನು ಕಲ್ತ್ಕೋಬೇಕು. ವೆಲ್ ಎಸ್, ಈಗ ನೆಕ್ಸ್ಟ್ ನೋಡಿ, ಈ ಒಂದು ಟೆನ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಕೆಲವಷ್ಟು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ಈಗ ಕಲಿಯೋಣ. ನೋಡಿ, ಐ ಹ್ಯಾಡ್ ಬೀನ್ ರೈಟಿಂಗ್ ಎಕ್ಸಾಮ್ ಟಿಲ್ 5 o'clock ಯೆಸ್ಟರ್ಡೇ, ಅಂದರೆ ನಿನ್ನೆ ನಾನು 5 ಗಂಟೆ ತನಕ ಪರೀಕ್ಷೆನ ಬರೆಯುತ್ತಲೇ ಇದ್ದೆನು. ಓಕೆ, ಈಗ ಇಲ್ಲಿ ಪರೀಕ್ಷೆ ಬರೆಯುವಂಥ ಸಮಯ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗಿತ್ತು. 3 hour ಇತ್ತು. ಆ 3 ತಾಸು ಸಹ ಆ ಒಂದು ಕ್ರಿಯೆ ನಡೆದು 5 ಗಂಟೆಗೆ ಅದು ಬಂದಾಗಿತ್ತು. ಅಂದರೆ ಒಂದು ಕ್ರಿಯೆ ಭಾಳ ಹೊತ್ತಿನ ತನಕ ನಡೆದು ನಿಂತಿತ್ತು ಅನ್ನೋದನ್ನು ಹೇಳಬೇಕಾದಾಗ ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ರೈಟ್, ನೆಕ್ಸ್ಟ್ ದೇ ಹ್ಯಾಡಂಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಯೆಸ್ಟರ್ಡೇ, ಅಂದರೆ ಅವರು ನಿನ್ನೆ ಕ್ರಿಕೆಟನ್ನು ಆಡುತ್ತಲೇ ಇದ್ದಿಲ್ಲ. ಓಕೆ, ನೆಕ್ಸ್ಟ್ ವಿ ಹ್ಯಾಡ್ ಬೀನ್ ವರ್ಕಿಂಗ್ ಹಾರ್ಡ್ ಟಿಲ್ ಲಾಸ್ಟ್ ಇಯರ್, ಅಂದರೆ ಹೋದ ವರ್ಷದ ತನಕ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇದ್ದೆವು. ನೆಕ್ಸ್ಟ್ ಯು ಹ್ಯಾಡ್ ಬೀನ್ ವಾಚಿಂಗ್ TV ಟಿಲ್ 10 o'clock ಯೆಸ್ಟರ್ಡೇ, ಅಂದರೆ ನಿನ್ನೆ 10 ಗಂಟೆಯ ತನಕ ನೀವು ಟಿವಿಯನ್ನು ನೋಡುತ್ತಲೇ ಇದ್ದಿರಿ. ನೆಕ್ಸ್ಟ್ ರಮೇಶ್ ಹ್ಯಾಡ್ ಬೀನ್ ಕಮಿಂಗ್ ಟು ಅವರ್ ಹೋಮ್ ಟಿಲ್ ಲಾಸ್ಟ್ ಮಂತ್, ಅಂದರೆ ಹೋದ ತಿಂಗಳ ತನಕ ರಮೇಶ್ ನಮ್ಮ ಮನೆಗೆ ಬರುತ್ತಲೇ ಇದ್ದನು. ಆದರೆ ಅವನಿಗೆ ಜಾಬ್ ಸಿಕ್ತು, ಈಗ ಅವನು ಹೋಗಿದ್ದಾನೆ ಬೇರೆ ಊರಿಗೆ. ಸೊ ಅಂದರೆ ಹೋದ ತಿಂಗಳ ತನಕ ಅವನು ಬರುತ್ತಲೇ ಇದ್ದ ಅಂತಂದು ಹೇಳಬೇಕಾದಾಗ ಈ ವಾಕ್ಯವನ್ನು ಬಳಸ್ತಾ ಇದ್ದೀವಿ. ರೈಟ್, ನೆಕ್ಸ್ಟ್ ಮೈ ಮದರ್ ಹ್ಯಾಡ್ ಬೀನ್ ಕುಕಿಂಗ್ ಫುಡ್ ಟಿಲ್ ಲಾಸ್ಟ್ ಮಂತ್, ಅಂದರೆ ಹೋದ ತಿಂಗಳ ತನಕ ನಮ್ಮ ತಾಯಿ ಅಡುಗೆ ಮಾಡುತ್ತಲೇ ಇದ್ದಳು. ಅಂದರೆ ಅಲ್ಲಿ ತನಕ ಮಾಡ್ತಾ ಇದ್ಲು, ಈಗ ಮಾಡ್ತಾ ಇಲ್ಲ. ಯಾಕಂತಂದರೆ ನನ್ನ ಬ್ರದರ್ಗೆ ಮ್ಯಾರೇಜ್ ಆಗಿದೆ. ಈಗ ನಮ್ಮ ಬ್ರದರ್ ಮಿಸ್ಸಸ್ ಅಂದರೆ ನಮ್ಮ ಅತ್ತಿಗೆಯವರು ಅಡುಗೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ತಾಯಿ ಈಗ ಅಡುಗೆ ಮಾಡೋದನ್ನು ನಿಲ್ಲಿಸಿದ್ದಾಳೆ. ಈ ರೀತಿ ಹೇಳಬೇಕಾದಾಗ ನಾವು ಈ ವಾಕ್ಯ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಇಟ್ ಹ್ಯಾಡ್ ಬೀನ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಟಿಲ್ 4 o'clock ಯೆಸ್ಟರ್ಡೇ, ಅಂದರೆ ನಿನ್ನೆ 4 ಗಂಟೆಯ ತನಕ ಮಳೆ ಜೋರಾಗಿ ಬರುತ್ತಲೇ ಇತ್ತು. ಅಂದರೆ ಮಳೆ ಬರುವಂಥ ಕ್ರಿಯೆ ನಿನ್ನೆ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗಿತ್ತು. ಆದರೆ ಅದು ಬಹಳ ಹೊತ್ತಿನ ತನಕ ಬಂದು 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 ಆ ನಂತರ ನಿಂತಿತ್ತು ಅನ್ನೋದನ್ನು ಹೇಳಬೇಕಾದಾಗ ಈ ವಾಕ್ಯವನ್ನು ಬಳಸ್ತಾ ಇದ್ದೀವಿ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಬಳಸ್ತಾ ಇದ್ದೀವಿ. ವೆಲ್, ಹಾಗಾದರೆ ಇದನ್ನ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು ನೋಡೋಣ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂತಂತಂದು ನೀವು ಹ್ಯಾಡ್ ಐ ಬೀನ್ ಅನ್ನೋದು ಪ್ರಶ್ನೆ ಐ ಬಂದಾಗ ಉತ್ತರ ಯು ಅಂತಂದು ಬರಬೇಕು. ಓಕೆ, ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ಎಸ್ ಯು ಹ್ಯಾಡ್ ಬೀನ್, ನೋ ಯು ಹ್ಯಾಡಂಟ್ ಬೀನ್. ಹ್ಯಾಡ್ ಐ ಬೀನ್ ಡ್ರಿಂಕಿಂಗ್ ಟೀ, ಎಸ್ ಯು ಹ್ಯಾಡ್ ಬೀನ್, ನೋ ಯು ಹ್ಯಾಡಂಟ್ ಬೀನ್. ಹ್ಯಾಡ್ ಐ ಬೀನ್ ರೈಟಿಂಗ್ ಎಕ್ಸಾಮ್, ಎಸ್ ಯು ಹ್ಯಾಡ್ ಬೀನ್, ನೋ ಯು ಹ್ಯಾಡಂಟ್ ಬೀನ್. ಹ್ಯಾಡ್ ಯು ಬೀನ್ ವರ್ಕಿಂಗ್ ಹಾರ್ಡ್, ಎಸ್ ಐ ಹ್ಯಾಡ್ ಬೀನ್, ನೋ ಐ ಹ್ಯಾಡಂಟ್ ಬೀನ್. ಈಗಲೂ ಪ್ರಶ್ನೆಯಲ್ಲಿ ಯು ಬಂದಾಗ ಆನ್ಸರಲ್ಲಿ ಐ ಬರಬೇಕು. ಓಕೆ, ಹ್ಯಾಡ್ ಐ ಬೀನ್ ಇನ್ವೈಟಿಂಗ್ ಪೀಪಲ್, ಎಸ್ ಯು ಹ್ಯಾಡ್ ಬೀನ್, ನೋ ಯು ಹ್ಯಾಡಂಟ್ ಬೀನ್. ಹ್ಯಾಡ್ ಐ ಬೀನ್ ರೀಡಿಂಗ್ ಬುಕ್, ಎಸ್ ಯು ಹ್ಯಾಡ್ ಬೀನ್, ನೋ ಯು ಹ್ಯಾಡಂಟ್ ಬೀನ್. ರೈಟ್, ನೆಕ್ಸ್ಟ್ ಹ್ಯಾಡ್ ದೇ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಎಸ್ ದೇ ಹ್ಯಾಡ್ ಬೀನ್, ನೋ ದೇ ಹ್ಯಾಡಂಟ್ ಬೀನ್. ಹ್ಯಾಡ್ ವಿ ಬೀನ್ ವಾಚಿಂಗ್ TV, ಎಸ್ ವಿ ಹ್ಯಾಡ್ ಬೀನ್, ನೋ ವಿ ಹ್ಯಾಡಂಟ್ ಬೀನ್. ಹ್ಯಾಡ್ ಹಿ ಬೀನ್ working in office, yes he had been, no he hadn't been. Had he been scolding to his son,
ಅವನು ಅವನ ಮಗನಿಗೆ ಬೈಯುತ್ತಲೇ ಇದ್ದ. ಎಸ್ ಹಿ ಹ್ಯಾಡ್ ಬೀನ್, ನೋ ಹಿ ಹ್ಯಾಡಂಟ್ ಬೀನ್. ಹ್ಯಾಡ್ ಹಿ ಬೀನ್ ಈಟಿಂಗ್ ಐಸ್ ಕ್ರೀಮ್? ಎಸ್ ಹಿ ಹ್ಯಾಡ್ ಬೀನ್, ನೋ ಹಿ ಹ್ಯಾಡಂಟ್ ಬೀನ್. Had she been cooking food? Yes, she had been. No, she hadn't been. Had she been typing letter? Yes, she had been. No, she hadn't been. Next, had it been raining? Yes, it had been. No, it hadn't been. ಓಕೆ, ಈ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಇದೇ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನು ತೊಗೊಂಡು ಈ ಟೆನ್ಸಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿಗ ಸ್ಪೋಕನ್ ಪ್ರಾಕ್ಟೀಸ್ನಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಂಡ್ಬಿಟ್ಟು ನಾನು ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎರಡರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅದೇ ರೀತಿ ನೀವು ಮಾಡಬೇಕು. ಓಕೆನಾ? ಎಸ್. ಐ ಹ್ಯಾಡ್ ವಾಚ್ಡ್ ಟಿ ವಿ. ನಾನು ಟಿ ವಿಯನ್ನು ನೋಡಿದ್ದೆನು. ನೆಗೆಟಿವ್. ಐ ಹ್ಯಾಡಂಟ್ ವಾಚ್ಡ್ ಟಿ ವಿ. ಹ್ಯಾಡ್ ಐ ವಾಚ್ಡ್ ಟಿ ವಿ? ಹ್ಯಾಡಂಟ್ ಐ ವಾಚ್ಡ್ ಟಿ ವಿ? ವಾಟ್ ಹ್ಯಾಡ್ ಐ ವಾಚ್ಡ್? ಯು ಹ್ಯಾಡ್ ವಾಚ್ಡ್ ಟಿ ವಿ. ಯು ಹ್ಯಾಡಂಟ್ ವಾಚ್ಡ್ ಟಿ ವಿ. ಹ್ಯಾಡ್ ಯು ವಾಚ್ಡ್ ಟಿ ವಿ? ಹ್ಯಾಡಂಟ್ ಯು ವಾಚ್ಡ್ ಟಿ ವಿ? What had you watched? Next, they had watched TV. They hadn't watched TV. Had they watched TV? Hadn't they watched TV? What had they watched? We had watched TV. We hadn't watched TV. Had we watched TV? Hadn't we watched TV? What had we watched? Next, he had watched TV. He hadn't watched TV. Had he watched TV? Hadn't he watched TV? What he had watched? Next, she had watched TV. She hadn't watched TV. Had she watched TV? Hadn't she watched TV? What had she watched? Next, ಈಗ fast perfect continuous tense. I had been watching TV. I hadn't been watching TV. Had I been watching TV? Hadn't I been watching TV? What had I been watching? You had been watching TV. You hadn't been watching TV. Had you been watching TV? Hadn't you been watching TV? What had you been watching? They had been watching TV. They hadn't been watching TV. Had they been watching TV? Hadn't they been watching TV? What had they been watching? Next, we had been watching TV. We hadn't been watching TV. Had we been watching TV? Hadn't we been watching TV? What had we been watching? Next, he had been watching TV. He hadn't been watching TV. Had we been watching? Had he been watching TV? Hadn't he been watching TV? What had he been watching? Next, she had been watching TV. She hadn't been watching TV. Had she been watching TV? Hadn't she been watching TV? What had she been watching? Next, it had been watching TV. It hadn't been watching TV. Had it been watching TV? Hadn't it been watching TV? What had it been watching? ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ಫಾಸ್ಟ್ ಪರ್ಫೆಕ್ಟ್ ಮತ್ತು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಒಂದು ಬೇರೆ ಕ್ರಿಯಾಪದವನ್ನು ತಗೊಂಡು ಒಂದು ವಾಕ್ಯವನ್ನು ಮಾಡಿ ಅದನ್ನ ಎಲ್ಲ ಪರ್ಸನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೇವಲ ನೀವು ವಿಡಿಯೋಗಳನ್ನು ನೋಡಿದರೆ ನಿಮ್ಮ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಲ್ಲ. ನೀವು ಅದನ್ನು ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಜೋರಾಗಿ ಮಾತಾಡಬೇಕು. ನೀವು ಎಷ್ಟು ಜೋರಾಗಿ ಮಾತಾಡ್ತೀರಿ ಆವಾಗ ನಿಮ್ಮ ನಾಲಿಗೆಗೆ ಅದು ಪ್ರಾಕ್ಟೀಸ್ ಆಗಿ ನೀವು ಫ್ಲೂಯೆಂಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ನಿಮಗೆ ಬರುತ್ತೆ. ವೆಲ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ 6th ಡೇ ವಿಡಿಯೋ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಓಕೆ, ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ದೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನ ಶೇರ್ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೀವು ಈ ವಿಡಿಯೋನ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದರೆ 7th ಡೇ ವಿಡಿಯೋದಲ್ಲಿ ನಾವು ಫ್ಯೂಚರ್ ಟೆನ್ಸಸ್ಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ವೆರಿ ಇಂಟ್ರೆಸ್ಟಿಂಗ್. ಮುಂದೆ ಆದಂಥ ಘಟನೆಗಳನ್ನ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ತಾವೆಲ್ಲರೂ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.